ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವಾರ್. BJP ಇವತ್ತು ಹೊಸ ಕುದಿತಾ ಇದೆ. ವಿಜಯೇಂದ್ರ ಅವರು ಬೇಡಾಗಿದ್ದಾರೆ. ಅವರು ಅಧ್ಯಕ್ಷ ಹಾಕ್ಕೊಡೋದು ಮುಂದುವರಿಕೊಡೋದು ಭಿನ್ನರ ಜೊತೆಗೆ ತಟಸ್ಥರ ಅಭಿಪ್ರಾಯವೂ ಅದಾಗಿದೆ. ಆದರೆ ಯಾರು ಅವರ ಬದಲಾಗಿ ವಿಜಯೇಂದ್ರ ಅವರ ಬದಲಾಗಿ, ವಿಜಯೇಂದ್ರ ಇಲ್ಲಿ ಮುಖ್ಯ ಅಲ್ಲ, ವಿಜಯೇಂದ್ರರ ಹಿಂದಿರುತ್ತಿರುವಂಥ ಯಡಿಯೂರಪ್ಪನವರು ಗೆಲ್ಲಿಸಿಕೊಡೋ ಸಾಮರ್ಥ್ಯ BJP ಇವತ್ತು ಏನಾದರೂ ಇದ್ದರೆ ರಾಜ್ಯ ಮಟ್ಟದಲ್ಲ, ಅದು ಯಡಿಯೂರಪ್ಪ. ಇದು ಈಗಾಗಲೇ ಹೈಕಮಾಂಡ್ ಕನ್ಫರ್ಮ್ ಆದಂಥ ವಿಷಯ. ಯಡಿಯೂರಪ್ಪ ಯಾರನ್ನು ಹೋಗ್ತಾರೋ ಅವ್ರನ್ನ ಅಧ್ಯಕ್ಷನ ಮಾಡೋ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂಗೆ ಕಾಣ್ತದೆ. ಹೀಗಾಗಿ ಆ ಪೋಸ್ಟನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲರೂ ಹಿಂದೆ ನೋಡ್ತಾ ಇದ್ದಾರೆ. ಯಾರನ್ನು ತರಬೇಕು, ಯಾರನ್ನು ಬಿಡಬೇಕು ಅಂತೇಳಿ. ಯಾಕೆಂದರೆ ವಿಜೇಂದ್ರ ಅವ್ರನ್ನ ಹಿಂದೆ ಸರಿಸಿದರೆ, ಸಪೋಸ್ ಇವತ್ತು ಸುನಿಲ್ ಕುಮಾರ್ ಅವ್ರ ಹೆಸರು ಮೇಲೆ ಕಾಣ್ತಾ ಇದೆ, ವಿ ಸೋಮಣ್ಣವ್ರ ಹೆಸರು ಕಾಣ್ತಾ ಇದೆ, ಮತ್ತು ಬೇರೆ ಬೇರೆ ಹೆಸರು ಕಾಣ್ತಾ ಇದ್ದಾವ. ಈ ಹೆಸರುಗಳಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಹೆಸರು ಇಲ್ಲ, ಕಾಣ್ತಾ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಇದೆ. ಆದರೂ ಅವರು ಭಿನ್ನ ಬಣದ ನಾಯಕತ್ವವನ್ನು ವಹಿಸಿಕೊಂಡು ತಮ್ಮ ಪ್ರಯತ್ನ ತಾವು ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಗಾಡ್ ಫಾದರ್ BJPಯಲ್ಲಿ ಇಲ್ಲ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಈಗ ಈ ಎಲ್ಲ ನೆಲೆಗಟ್ಟಿನಲ್ಲೇ ವಿ ಸೋಮಣ್ಣ ಆರ್ ವಿ ಸುನಿಲ್ ಕುಮಾರ್ ಇವರಿಬ್ಬರ ಬಗ್ಗೆ ತಟಸ್ಥ ಬಣದವರು ಈ ಸುನಿಲ್ ಕುಮಾರ್ ಅವರು ಒಪ್ಪಬಹುದು ಅಂತ. ಅದೇ ಕಾಲಕ್ಕೆ ನಮ್ಮ ಕುಮಾರ್ ಬಂಗಾರಪ್ಪನವರು ಸಹಿತ ಒಂದು ರಾಜ್ಯ ಮಟ್ಟದ ನಾಯಕತ್ವ, ಅದು ಒಂದು ಮತ್ತೊಂದು ಪ್ರಭಾವಳಿ ಇವತ್ತು ಹೊಂದಿಲ್ಲ ಅನ್ನೋದು ಅಷ್ಟೇ ಗಮನ ಇರೋದು. ಉಳಿದವರು ಅರವಿಂದ ಲಿಂಬಾವಳಿ, ಅವರಿಗೆ ಜಾತಿಯ ಲಾಬಿಯಿಂದಾಗಿ ಪಾಪ ಅವ್ರಿಗೆ ಒಳ್ಳೆಯ ನಾಯಕರಿದ್ದರೂ ಸಹ ಅವಕಾಶಗಳು ಸ್ವಲ್ಪ ಕಡಿಮೆ ಅಂದರೂ ಅಡ್ಡಿ ಇಲ್ಲ. ಹೀಗಾಗಿ ಇವತ್ತು ಯಾರನ್ನಪ್ಪ ಅಂತೇಳಿ ಹೇಗಾದ್ರು ಮಾಡಿ ಸುನಿಲ್ ಅವರು ಒಪ್ಪಿಸ್ಬೇಕು ಮಾಡಬೇಕು ಅಂತೇಳಿ ಅವರು ರೆಡಿ ಇದ್ದಾರೆ. ಆದರೆ ಯಡಿಯೂರಪ್ಪನವ್ರು ಒಪ್ಪಬೇಕು ಅನ್ನೋದು ಅವರ